ಲೋ ಯಂಕ, ನಾಳೆಯಿಂದ ಎಕ್ಸಾಮ್ ಬೇ, ಒಂಚೂರು ಓದಿಲ್ಲ ಕಣೋ. ಏನೋ ಮಾಡೋದು ಇವಾಗ? ಲೋ ಮಂಕ, ನಾನು ಓದಿಲ್ಲ, ಏನು ಮಾಡೋದು ಇವಾಗ? ಮೈಸೂರಿಗೆ ದಸರಾ ಮಾಡ್ಕೊಂಡು ಹೋಗ್ಬಿಡೋಣ. ಒಳ್ಳೆ ಐಡಿಯಾನೇ. ದಸರಾ ಮುಗಿದ ತಕ್ಷಣ ಮತ್ತೆ ಬಂದ್ಬಿಡೋಣ, ಯಾಕಂದ್ರೆ ಅಷ್ಟೊತ್ತಿಗೆ ಎಕ್ಸಾಮ್ ಮುಗಿದೋಗಿರುತ್ತೆ. ಒಳ್ಳೆ ಐಡಿಯಾ. ಒಂದೇ ಪ್ರಾಬ್ಲಮ್ಮು, ಊಟಕ್ಕೆ ಮತ್ತೆ ಮಳೆ ಕಳಕ್ಕೆ. ಹೌದಾ? ನನ್ನ ತಂಗ ಉಂಡಿ ಕಾಸು ತರ್ತೀನಿ. 500,000 ಇರ್ಬೋದು. ನಿಂದು ಉಂಡಿ ಕಾಸಿದೆ, ತಗೊಂಬ. ಹೆಂಗೋ ಒಂದು ವಾರಕ್ಕಾಗುತ್ತೆ. ನನ್ನ ತಲೆ ಹೋಗೋಣ. 350 ತರ್ತೀನಿ. ಸರಿ ಬಾ. ಯಂಕ, ಅಂತೂ ಕೇಸರಿ ಬಸ್ಸೇ ಸಿಕ್ಬಿಡ್ತು. ಲೋ ಮಂಕ, ಬಸ್ ಏನೋ ಸಿಕ್ತು. ಕಂಡಕ್ಟ್ರು, ನೀವು ಚಿಕ್ಕ ಹುಡುಗರು ಏನು ಸುಕ್ಕೆ ಬಸ್ನಲ್ಲಿ ಹೋಗ್ತಾ ಇದ್ದೀರ ಅಂತ ಕೇಳಿದ್ರೆ ಏನು ಹೇಳೋದು? ಅದಕ್ಕೆ ನಾನಿಲ್ವಾ, ಏನಂತ ಹೇಳೋದು ಗೊತ್ತಾ? ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಮೈಸೂರಿಗೆ ಅಜ್ಜಿ ನೋಡ್ಕೊಂಬರಕ್ಕೆ ಹೋಗ್ತಾ ಇದೀವಿ ಅಂತ ಸುಳ್ಳು ಹೇಳೋದು. ಹೆಂಗೆ? ಒಳ್ಳೆ ಐಡಿಯಾ. ನಿನ್ಗಿದ್ದ ಐಟಮ್ಗಳು ಎಲ್ಲೆಲ್ಲಿ ಬರ್ತವೆ? ಹಂಗೆ ಫ್ಲೋ ಅಲ್ಲಿ ಬರ್ತಾ ಇರ್ತವೆ. ಮೈಸೂರು ಬಂತು. ಹಾಂ, ಹೌದೌದು. ಬಾ ಇದೇನಾ? ಯೋ ಯಂಕ, ಮೈಸೂರು ಅರಮನೆ ಏನು ಹಿಂಗಿದೆ? ನೋಡಕ್ಕೆ ಕಳ್ಸೋದು ಕಣೋ. ಸೂಪರ್ ಕಣೋ, ಸಾಕಲ್ಲಾಗಿದೆ. ಒಳಗಡೆ ಹೋಗ್ಬೇಕಲ್ಲ ಹೆಂಗಾದ್ರು ಮಾಡಿ. ಬಾ ಹೋಗೋಣ. ಯೋ ಮಂಕ, ಅರಮನೆ ಒಳಗಡೆ ಏನು ಚೆನ್ನಾಗಿದೆಯೋ, ಸಕ್ಕತ್ತಾಗಿದೆ. ಓ ಸಕ್ಕತ್ತಾಗಿದೆ. ಅದಕ್ಕೆ ಮೈಸೂರು ಅರಮನೆ ಅಂದರೆ ಇಷ್ಟೊಂದು ಫೇಮಸ್ಸು. ಯೋ ಹೊಟ್ಟೆ ಚುರುಡ್ತೈತೆ. ಬಾ ಎಲ್ಲಾರು ಊಟ ಮಾಡೋಣ. ನಡಿ ಹೋಗೋಣ. ಮಕ್ಕಳ, ಏನು ಊಟ ಬೇಕು? 2 ಮಸಾಲೆ ದೋಸೆ ತಗೊಂಬರೋ. ಎಲ್ಲ ನನ್ನ ಮಗನೇ, ನನಗೆ ಹೋಗ ಬರ ಅಂತೀರ? ಮಂಕ, ಒಂದರಲ್ಲೇ ಶೇರ್ ಮಾಡ್ಕೊಳ್ಳೋಣ. ಆಮೇಲೆ ಹೆಂಗೋ ಸಂಜೆ ಒಳ್ಳೆ ಊಟ ಮಾಡೋಣ, ಆಯ್ತಾ? ಓ ಮಗ, ಒಳ್ಳೆ ಐಡಿಯಾನೇ. ತಗೋ ತಿನ್ನು. ಹಾಂ, ತಗೊತಾ ಇದ್ದೀನಿ. ಮಸಾಲೆ ದೋಸೆ ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಬಾ ಹೋಗೋಣ. ಯೋ ಯಂಕ, ಯೋ ಮಂಕ, ನಮಗೂ ಬರ್ತೈತೆ. ನಿದ್ದೆ ಹೆಂಗ ಬರ್ತೈತೆ ಇಲ್ಲೇ ಲೋ. ಮಲ್ಕೊಂಡ್ರ, ನಾವು ಇಲ್ಲೇ ಮಲ್ಕೊಬಿಡೋಣ, ಆಯ್ತಾ? ಒಂದೇ ಸತಿ ಸೊಳ್ಳೆಗಳು ಬೇರೆ ಕಾಚಿ. ಕುಯ್ ಕೊಡ್ತಾವೆ. ಸೊಳ್ಳೆಗಳು ಬೇರೆ ಕಾಟ ಇದೆ. ಇದೇನು ಸೊಳ್ಳೆಗಳು ಹೆಂಗ್ ಕಡಿತಾವೆ, ಮಲಗಕ್ಕೆ ಆಗ್ತಿಲ್ಲ. ಹ್ಞೂ, ನನಗೂ ನಿದ್ದೆನೇ ಬರ್ತಿಲ್ಲ. ನಮ್ಮೂರೇ ವಾಸಿ, ಹೆಂಗೋ ಆರಾಮಾಗಿ ಮಲ್ಕೊತಾ ಇದ್ವು. ನಾಳೆ ಬೇಗ ಎದ್ದು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬೇಗ ನಮ್ಮೂರು ಸೇರ್ಕೊಬಿಡ್ಬೇಕಪ್ಪ. ಅಮ್ಮ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಮ್ಮ. ಚಾಮುಂಡೇಶ್ವರಿ ತಾಯಿ, ಊರಿಗೆ ಹೋಗ್ತಾ ಇದೀವಿ. ನಮಗೆ ನಮ್ಮ ಮೇಷಗಳು, ನಮ್ಮ ಅಪ್ಪ ಅಮ್ಮ ಬೈದಾರಂಗೆ ಮಾಡಮ್ಮ. ನಿನಗೆ ಮುಂದಿನ ಸರಿ ಬಂದು ಒಂದು 10 kg ಬಾಳೆಗೊನೆ ತಂದ್ಕೊಡೋ ತಿನ್ಕಣವ್ವ. ಬಂದ್ರ ಬರ್ರೋ ನನ್ನ ಮಕ್ಕಳ. ಅಪ್ಪ, ನನ್ನ ಮಕ್ಕಳ, ಮೈಸೂರು ಎಲ್ಲೋಗಿದ್ರು? ನೋಡ್ಕೊಂಡು ಅಪ್ಪ. ಹ್ಞೂ ಅಂಕಲ್, ಮೈಸೂರು ದಸರಾ ಮಾಡ್ಕೊಂಬರಕ್ಕೆ ಹೋಗಿದ್ವಿ. ಸಾಕು ಬಾಯ ಮುಚ್ಚಾರಿ. ಪರೀಕ್ಷೆ ಹೇಳ್ಕೊಂಬೋದು ದರ್ಶನ ನೋಡಕ್ ಹೋಗಿದ್ವಿ ಅಂತ ಸುಳ್ಳು ಹೇಳ್ತೀರಾ? ಇಲ್ಲ ಅಂಕಲ್, ನಾವು ಪರೀಕ್ಷೆಗೆ ಎದುರುಕೊಂಡೇನು ಹೋಗಿಲ್ಲ, ದಸರಾ ನೋಡೋಕೆ ಅಷ್ಟೇ ಹೋಗಿದ್ವಿ ನಾವು. ತಡಿ, ನಿಮ್ಮ ಅಜ್ಜಿ ಬರ್ತಾಳೆ, ನಿಮ್ಮ ಇಬ್ಬರಿಗೂ ಹಂಗೆ ಮಂಗಳಾರತಿ ಮಾಡ್ತಾಳೆ. ಏ ಲಕ್ಷ್ಮಜ್ಜಿ ಬಂತು, ಇನ್ನು ನಮ್ಮ ಗ್ರಹಚಾರಕ್ಕೆ ಇಡ್ತು. ಏ ಎಲ್ಲರ ಹೋಗಿದ್ದೆ ನಿನ್ನೆ? ಊರು ತುಂಬ ನಿಮ್ಮ ಇಬ್ಬರು ಹುಡ್ಕಾಡಿಲ್ವಲ್ಲ? ಏನು ಬುದ್ಧಿ ಕಳ್ಸೋ ಸಣ್ಣ ವಯಸ್ಸಿಗೆ? ಅಜ್ಜಿ, ಅದು ದಸರಾ ನೋಡಕ್ ಹೋಗಿದ್ವು ಅಜ್ಜಿ. ನಿಂಗೆ ಹೇಳೋಗೋಣ ಅಂತಿದ್ದು ಅಜ್ಜಿ, ಅಷ್ಟೊತ್ತಿಗೆ ಬಸ್ ಬಂದ್ಬಿಡ್ತು, ಹೋಗ್ಬಿಟ್ವು ಅಜ್ಜಿ. ಒಂಟಿಗೆ ಅನ್ನ ತಿನ್ನ ಮಾತಾಡ್ಲಾ? ಏನು ಸುಳ್ಳು ಹೇಳ್ತಾರೆ ಈ ವಯಸ್ಸಿಗೆ? ಇಲ್ಲ ಕಣಜ್ಜಿ, ನಿಜಾನೇ ಹೇಳ್ತಿರೋದು. ಬಸ್ಸು ಬಂದ್ಬಿಟ್ರು ಬೇಗ ಹತ್ತೋಗ್ಬಿಟ್ರು. ಏ ನನ್ನ ಮಕ್ಳ, ಒಳ್ಳೆ ಬುದ್ಧಿ ಕಲಿರೋ. ಬೆಳೆ ಇವಾಗ ಸಿರಿ ಮೊಳಕೆ ಇಲ್ಲ ಅಂತ ಇವಾಗ ಹೋಗ್ಬೇಡಿ.